ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು 74ನೇ ಸಂವಿಧಾನ ತಿದ್ದುಪಡಿಯ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡುವನಿದ್ದೇನೆ. ಹೇಗೆ ನಾವು 73ನೇ ಸಂವಿಧಾನ ತಿದ್ದುಪಡಿಯನ್ನು ಇವಾಗಲೇ ನಾವು ಕಲ್ತಿದ್ದೀವೋ ಅದೇ ರೀತಿಯಾಗಿ 74ನೇ ಸಂವಿಧಾನ ತಿದ್ದುಪಡಿ ನಮಗೆ ಏನು ಈಗ ಗ್ರಾಮಗಳಿಗೆ ನಾವು ವ್ಯವಸ್ಥೆಯನ್ನು ನೋಡಿದ್ದೀವಿ, ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು. ಹಾಗೆ ನಗರಗಳಿಗಿರುವಂತಹ ವ್ಯವಸ್ಥೆಯನ್ನು ನಾವು ಇದರಲ್ಲಿ ಕಾಣ್ಬೋದು. ನಗರ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತೇವೆ. ಓಕೆ, ಈ ನಗರ ವ್ಯವಸ್ಥೆಗಳನ್ನು ನಾವು ನೋಡೋದಾದರೆ ನಗರಸಭೆ ಈ ರೀತಿಯಾದಂಥ, ಅಂದರೆ ಈ 74ನೇ ಸಂವಿಧಾನ ತಿದ್ದುಪಡಿ ಬರುವುದಕ್ಕಿಂತ ಮೊದಲೂ ಕೂಡ ನಗರಸಭೆಗಳಿದ್ವು. ನಗರ ಸಭೆಗಳು ಅಥವಾ ಪೌರಸಭೆ, ನಾವು ಇದನ್ನೇನು ಹೇಳೋದು, ಪೌರಸಭೆಗಳನ್ನು ಅಂತ ಹೇಳ್ತಾರೆ. ಈಗ ನಗರ ಬದಲ ನಾವು ಪೌರಸಭೆ ಅಂತಲೂ ಹೇಳ್ಬೋದು. ಈ ಪೌರಸಭೆಗಳು ಈ ಅನುಚ್ಛೇದ ಜಾರಿಯಾದ ದಿನದಿಂದ ಸಂವಿಧಾನಾತ್ಮಕ ಸ್ಥಾನಮಾನಗಳನ್ನು ಪಡಿತವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಅದು ಬಹಳ ಮುಖ್ಯ. ಇಲ್ಲೇನಾಗುತ್ತೆ ಅಂತಂದರೆ 73ರಲ್ಲಿ ನಾವು ಪಾರ್ಟ್ 9 ಸೇರಿಸ್ತೀವಿ, 74ರಲ್ಲಿ ಪಾರ್ಟ್ 9A ಸೇರಿಸ್ತೀವಿ. ಈ 9A ಅನುಚ್ಛೇದ 243P ಇಂದ ಅನುಚ್ಛೇದ 243ZG ನಾವು ಇಲ್ಲಿ ಪ್ರಾವಧಾನಗಳನ್ನು ನಗರಸಭೆಗಳಿಗಾಗಿ ಮಾಡಿದ್ದೀವಿ. ಅಲ್ಲದೆ ಶೆಡ್ಯೂಲ್ ಅನುಚ್ಛೇದ 12 ಕೂಡ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ ಅಥವಾ ಸೇರಿಸಿದ್ದೀವಿ ಅಂಥೇಳಿ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಅನುಚ್ಛೇದ ನಾವು ಸಂವಿಧಾನ ಪ್ರಾರಂಭ ಆದಾಗ ಇದ್ದಂತಹ ಶೆಡ್ಯೂಲ್ಗಳು ಕೇವಲ 8. ಆಮೇಲೆ 9 ಏನಂತಂದ್ರೆ ಲ್ಯಾಂಡ್ ರಿಫಾರ್ಮ್ಗೋಸ್ಕರ ಬಂತಿದ್ದು ಶೆಡ್ಯೂಲ್ 9. ಅದಾದ ನಂತರ ಶೆಡ್ಯೂಲ್ 10 ಪಕ್ಷಾಂತರ ವಿರೋಧಿ ಕಾಯ್ದೆ, ಪಕ್ಷಾಂತರ ವಿರೋಧಿ ಕಾನೂನು ಅಂತ ಹೇಳ್ತೀವಿ, ಅದು ಶೆಡ್ಯೂಲ್ 10 ಆಯಿತು. ಆಮೇಲೆ ಶೆಡ್ಯೂಲ್ 11 ಬಂದು ಇದು ಪಂಚಾಯತ್ ರಾಜ್ಯಗಳಿಗೆ ಯಾವ ವಿಷಯ ಬರುತ್ತೆ ಅನ್ನೋದನ್ನು ನಾವು ಶೆಡ್ಯೂಲ್ 11 ಹಾಕಿದ್ದೀವಿ. ಅದೇ ಥರನಾಗಿ ಶೆಡ್ಯೂಲ್ 12 ಏನು ಹಾಕಿದ್ದೀವಿ ಅಂದರೆ ಪೌರಸಭೆಗಳಿಗೆ ಯಾವ ವಿಷಯಗಳು ಸೇರ್ತವೆ ಅನ್ನೋದನ್ನು ಇಲ್ಲಿ ಏನು ಮಾಡಿದ್ದೀವಿ, ನಾವು 12ರಲ್ಲಿ ಹಾಕಿದ್ದೀವಿ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ, ನಾವು ರಾಜ್ಯ ಮತ್ತು ಕೇಂದ್ರ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೇನು ಹೇಳ್ತೀವಿ, ಫೆಡರಲಿಸಮಲ್ಲಿ ನಾವೇನು ಮಾಡ್ತೀವಿ, ರಾಜ್ಯ ಮತ್ತು ಕೇಂದ್ರಗಳಿಗೆ ವಿಷಯಗಳನ್ನ ಹಂಚ್ತೀವಿ. ಅದು ಕೂಡ ಶೆಡ್ಯೂಲ್ 7ನಲ್ಲಿದೆ. ಈ ಶೆಡ್ಯೂಲ್ 7ನಲ್ಲಿ ನಾವು ಲಿಸ್ಟ್ 1, ಲಿಸ್ಟ್ 2, ಲಿಸ್ಟ್ 3 ಅಂತ ಮಾಡಿದ್ದೀವಿ. ಲಿಸ್ಟ್ 3 ನಿಮಗೆ ಗಮನ ಇರ್ಬೋದು. ಲಿಸ್ಟ್ 2 ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಈ ಲಿಸ್ಟ್ 3ಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಕೆಲವು ವಿಷಯಗಳನ್ನ ಈಗ ರಾಜ್ಯ ಏನು ಮಾಡ್ತದೆ, ಪಂಚಾಯಿತಿಗೆ ಮತ್ತು ಪುರಸಭೆಗಳಿಗೆ ಬಿಟ್ಕೊಡ್ತದೆ. ಇದರಲ್ಲಿರ್ತಕ್ಕಂಥ ವಿಷಯಗಳನ್ನ ತೆಗೆದು ನಾವು ಇಲ್ಲಿ ಈ ವಿಷಯಗಳನ್ನ ರಾಜ್ಯ ವಿಧಾನಮಂಡಲ ಕಾನೂನು ಮಾಡಿ ಅದರ ಪ್ರಕಾರ ಕೆಲವೊಂದನ್ನು ಕಂಪಲ್ಸರಿ ಹಾಗೆ ಹಾಕಬೇಕು ಅಂತಕ್ಕಂಥದ್ದಿದೆ. ಇನ್ನು ಕೆಲವೊಂದನ್ನು ಅವರ ವಿವೇಚನೆಗೆ ಬಿಟ್ಟಂತಹ ವಿಷಯ ಇದು, ಅಂದರೆ ವಿಧಾನಮಂಡಲ ತನಗೆ ಬೇಕನ್ನೋದನ್ನು ಇಲ್ಲಿ ಸೇರಿಸ್ಬೋದು. ಅಂದರೆ ಹೇಗೆ ಲಿಸ್ಟ್ 2 ಇದೆಯೋ ರಾಜ್ಯ ಸರ್ಕಾರಕ್ಕೆ, ಹಾಗೆಯೇ ನಾವೇನು ಹೇಳ್ಬೋದು, ಶೆಡ್ಯೂಲ್ 11 ಗ್ರಾಮ ಪಂಚಾಯತ್ ರಾಜ್ಯ ವ್ಯವಸ್ಥೆಗಿದೆ, ಶೆಡ್ಯೂಲ್ 12 ಪುರಸಭೆಗಿದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ತಕ್ಕದ್ದು. ಹೀಗೆ ಮುಂದುವರೆದ ಭಾಗವಾಗಿ ನಾವು ಅರ್ಬನ್ ಏರಿಯಾ ಅಂದರೆ ನಗರ ಪ್ರದೇಶಗಳಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಈ ವ್ಯವಸ್ಥೆ ಇದು ಏನು ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ವ್ಯವಸ್ಥೆ ಏನಿದೆಯಲ್ಲ, ಅದು ಇದಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ನಾವು 3 ಬಗೆಯ ಪುರಸಭೆಗಳನ್ನ ಕಾಣಬಹುದು. ಪುರಸಭೆಗಳು 3 ಬಗೆಯ, 3 ಹಂತಲ್ಲ, 3 ಬಗೆಯ. ಹಂತ ಅಂದರೆ ತಪ್ಪಾಗುತ್ತೆ. ಅದೇ ನೀವು ಪಂಚಾಯತ್ ರಾಜ್ಯ ತೊಗೊಂಡ್ರೆ ಅಲ್ಲಿ ಹಂತ ಇರುತ್ತೆ. ಕೆಳಮಟ್ಟದಲ್ಲಿ ಗ್ರಾಮ ಬರುತ್ತೆ, ಗ್ರಾಮ ಪಂಚಾಯತಿ. ಅದರ ನಂತರದಲ್ಲಿ ಮಧ್ಯಂತರ ಪಂಚಾಯತಿ ಅಥವಾ ನಾವು ತಾಲೂಕು ಪಂಚಾಯತಿ ಅಂತೀವಿ. ಆಮೇಲೆ ಮೇಲೆ ನಮಗೆ ಜಿಲ್ಲಾ ಪಂಚಾಯತಿ ಅಂತ ಹೇಳ್ತೀವಿ. ಇದು ಒಂದು ಲೆವೆಲ್. ಇದು ಲೋಯರ್ ಲೆವೆಲ್, ಮಿಡಲ್ ಲೆವೆಲ್, ಹೈಯರ್ ಲೆವೆಲ್. ಇಲ್ಲಿ ಆ ಥರದ ಲೆವೆಲ್ ಇಲ್ಲ. ಅಂದರೆ ಇಲ್ಲಿ ನಾವು ಒಂದು ಮುನ್ಸಿಪಾಲ್ಟಿ ಇನ್ನೊಂದು ಮುನ್ಸಿಪಾಲ್ಟಿ ಅಂಡರ್ ಏನು ಕೆಲಸ ಮಾಡೋದಿಲ್ಲ. ಅವು ಇಂಡಿಪೆಂಡೆಂಟ್ ಬಾಡಿಗಳು, ಅವು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಾಧ್ಯರಾಗಿರ್ತವೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದಾಗುತ್ತೆ. ಹಾಗೆ
ಇಲ್ಲಿ ಒಟ್ಟು ಮೂರು ರೀತಿಯಾದಂತಹ ನಾವು ಏನು ಮಾಡ್ಬೋದು ಅಂತಂದರೆ ಸಭೆಗಳನ್ನು, ನಗರ ಸಭೆಗಳನ್ನು ನೋಡ್ಬೋದು. ಮೊದಲನೇದಕ್ಕೆ ನಾವೇನ್ತೀವಿ, ನಗರ ಪಂಚಾಯಿತಿ ಅಂತೀವಿ. ಇದು ನಗರ ಪಂಚಾಯಿತಿ ಅಂತ ಯಾಕೆ ಅಂತ ಹೇಳ್ತೀವಿ ಅಂದರೆ, ಹಳ್ಳಿಯಿಂದ ಅಥವಾ ಪಂಚಾಯಿತಿ ವ್ಯವಸ್ಥೆಯಿಂದ ಜನಸಂಖ್ಯೆಯ ಹೆಚ್ಚಳದ ಕಾರಣದಿಂದ ಅದು ಏನಾಗುತ್ತೆ ಅಂತಂದರೆ ಮುಂದೆ ನಗರಸಭೆ ಆಗುತ್ತೆ. ಆ ಕಾರಣದಿಂದ ಅದಕ್ಕೆ ಏನು ಮಾಡಿದ್ದೀವಿ ನಾವು ಅಂದರೆ ನಗರ ಪಂಚಾಯಿತಿ ಅಂದರೆ ಪಂಚಾಯಿತಿಯಿಂದ ನಗರಸಭೆ ಆಗುವಂತಹ ವ್ಯವಸ್ಥೆ ಇದಾಗಿದೆ. ಆಮೇಲೆ ಯಾವ ಒಂದು ನಗರದಲ್ಲಿ 1,00,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಅದನ್ನು ನಾವು ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳ್ತೀವಿ. ಮುನ್ಸಿಪಲ್ ಕೌನ್ಸಿಲ್ ಅಂಥೇಳಿ ನಾವು ಹೇಳ್ತೀವಿ, ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳ್ತೀವಿ. ಕೌನ್ಸಿಲ್ ಅಕಸ್ಮಾತ್ ಈ ಮುನ್ಸಿಪಲ್ ಕೌನ್ಸಿಲಿನ ಜನಸಂಖ್ಯೆ 10 ಲಕ್ಷ ದಾಟಿದರೆ ಅದು ಮುನ್ಸಿಪಲ್ ಕಾರ್ಪೊರೇಷನ್ ಆಗುತ್ತೆ. ಅದು ಅಂದರೆ ನಗರ ನಿಗಮ ಆಗುತ್ತೆ. ಮುನ್ಸಿಪಲ್ ಕಾರ್ಪೊರೇಷನ್, ನಗರ ನಿಗಮ. ಇದು ನಿಗಮ, ಇದು ಮುನ್ಸಿಪಲ್ ಕೌನ್ಸಿಲ್, ಇದು ನಗರ ಪಂಚಾಯತಿ. ಈ ರೀತಿಯಾದಂತಹ 3 ವಿಧಗಳನ್ನು ನಾವು ನೋಡ್ಬೋದು. ಈ 3 ವಿಧಗಳು ಸ್ವತಂತ್ರವಾಗಿ ಕೆಲಸ ಮಾಡ್ತವೆ, ಸ್ವತಂತ್ರವಾಗಿ. ಇಲ್ಲಿ ಹಾಗಲ್ಲ, ಈ ಹಂತದ ಮಟ್ಟದಲ್ಲಿ ಕೆಲಸ ಮಾಡ್ತವೆ. ದೇ ವರ್ಕ್ ಆನ್ ಲೆವೆಲ್ ಪ್ಲೇಯಿಂಗ್. ಇದು ಕೆಳಮಟ್ಟದ್ದು, ಲೋಯರ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಂಡ್ ಹೈಯರ್ ಲೆವೆಲ್. ಇಲ್ಲಿ ಆ ಥರ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕು. ಅಲ್ಲದೇ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಇಂಡಸ್ಟ್ರಿಯಲ್ ಟೌನ್ಶಿಪ್ಪು ಮತ್ತು ಮಿಲ್ಟ್ರಿ ಇರತಕ್ಕಂತಹ ಜಾಗದಲ್ಲಿ ಈ ಮುನ್ಸಿಪಾಲ್ಟಿಗಳನ್ನ ಹೊರತುಪಡಿಸಿ ಬೇರೆ ಬಾಡಿಗಳನ್ನು ಮಾಡ್ಬೋದು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಈ ಮುನ್ಸಿಪಾಲ್ಟಿಯ ಕಾಯ್ದೆ ಅಂದರೆ 74ನೇ ಏನು ಈ ತಿದ್ದುಪಡಿ ಪ್ರಾರಂಭ ಆಯಿತು, ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಸುಮಾರು 4041 ನಗರಗಳನ್ನು ಕಾನೂನಿನ ಮುಖಾಂತರವೇ ನಾವೇನು ಮಾಡಿಬಿಟ್ವಿ, ಇವ್ರನ್ನೆಲ್ಲ ಪೌರಸಭೆಗಳಿಗೆ ತಂದುಬಿಟ್ವಿ. ಪೌರಸಭೆಗಳು ಅಂದರೆ ಇವೆಲ್ಲವೂ ಆವಾಗಲೇ ಏನಾಗ್ಬಿಟ್ಟು ಅಂತಂದ್ರೆ ದೇ ಹ್ಯಾವ್ ಬಿಕಮ್ ಮುನ್ಸಿಪಾಲ್ಟೀಸ್, ಮುನಿಸಿಪಾಲಿಟೀಸ್ ಆಗಿಬಿಟ್ರು. ಆದರೆ ಜನಸಂಖ್ಯೆಯ ಆಧಾರದ ಮೇಲೆ ಸೆನ್ಸಸ್ ಟೌನ್ಸ್ ಅಂತ ಹೇಳ್ತೀವಿ ನಾವು. ಜನಸಂಖ್ಯೆಯ ಆಧಾರದಲ್ಲಿ ಅದಕ್ಕೇನೇನು ಏನು ಜನಸಂಖ್ಯೆ ಆಧಾರ ಏನಿರಬೇಕು ಅಂತಂದರೆ ಈ 3 ನಿರ್ಬಂಧಗಳು ಪೂರ್ತಿ ಆಗ್ಬೇಕು. ಈ 3 ಕಂಡೀಷನ್, ಈ 3 ಷರತ್ತುಗಳು ಏನಿದಾವಲ್ಲ, ಈ 3 ಷರತ್ತುಗಳನ್ನು ಅದು ಪೂರೈಸಬೇಕು. ಅಂದರೆ ಅದರ ಜನಸಂಖ್ಯೆ 50,000ಕ್ಕೆ ದಾಟಿರಬೇಕು. ಅಲ್ಲಿ ಇರ್ತಕ್ಕಂತಹ ಜನಸಂಖ್ಯೆಯಲ್ಲಿ ಪುರುಷರೇನಿದ್ದಾರೆ, ಪುರುಷರು 75%ಗಿಂತ ಹೆಚ್ಚು ಇವ್ರೇನು ಮಾಡ್ಬೇಕಂದ್ರೆ ಕೃಷಿಯೇತರ ಕೆಲಸಗಳನ್ನ ಮಾಡಬೇಕು. ಕೃಷಿಯೇತರ ಕೆಲಸಗಳು ಮಾಡ್ತಾ ಇರಬೇಕು. ಇದು 2ನೇ ಕಂಡೀಷನ್. 3ನೇ ಕಂಡೀಷನ್ನು, ಒಂದು ಕ್ಷೇತ್ರ ವ್ಯಾಪ್ತಿಯನ್ನು ತೆಗೆದುಕೊಂಡ್ರೆ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂದರೆ 1 ಸ್ಕ್ವೇರ್ ಕಿಲೋಮೀಟರಲ್ಲಿ 1 ಕಿಲೋಮೀಟರ್ ಬೈ 1 ಕಿಲೋಮೀಟರ್ ಕ್ಷೇತ್ರದಲ್ಲಿ ಈ ಥರನಾದಂತಹ ಕ್ಷೇತ್ರದಲ್ಲಿ 400 ಜನರು ಇರಬೇಕು, ವಾಸಿಸಬೇಕು. ಪಾಪ್ಯುಲೇಷನ್ ಡೆನ್ಸಿಟಿ ಅಂತಾರೆ ಅದಕ್ಕೆ. ಜನಸಂಖ್ಯೆ ಸಾಂದ್ರತೆ, ಜನಸಾಂದ್ರತೆ ನಾವು ಹೆಂಗೆ ಹೇಳ್ಬೋದು, ಜನಸಾಂದ್ರತೆ 1 ಚದರ ಕಿಲೋಮೀಟರ್ಗೆ ಎಷ್ಟಿರ್ಬೋದು, 400ಕ್ಕಿಂತ ಹೆಚ್ಚಿರಬೇಕು. ಈ 3 ಏನು ವಿಷಯಗಳಿದ್ದಾವೆ ಇವೆಲ್ಲವೂ ಫುಲ್ಫಿಲ್ ಆದರೆ, ಇವೆಲ್ಲವೂ ಒಳಗೊಂಡಿದ್ರೆ ಅದನ್ನು ನಾವೇನು ಮಾಡ್ತೀವಿ, ನಗರ ಪಂಚಾಯಿತಿ ಅಂಥೇಳಿ ಮೇಲ್ವರ್ಗಕ್ಕೆ ತಗೊಂಡು ಬರ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಹಾಗಿದ್ದರೆ ಮುನ್ಸಿಪಲ್ ಸಿಸ್ಟಮ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ನೋಡೋದಾದರೆ, ಮೆಂಬರ್ಸ್ ಆಫ್ ಮುನ್ಸಿಪಲ್ ಸಿಸ್ಟಮನ್ನು ನಾವು ಅನುಚ್ಛೇದ 243ರಲ್ಲಿ ನೋಡ್ಬೋದು. ಇಲ್ಲಿ ಮೆಂಬರ್ಗಳನ್ನು ನಾವು ಕೌನ್ಸಿಲರು ಅಂತ ಕರಿತೀವಿ, ಅಂತೂ ಕಾರ್ಪೊರೇಟರ್ ಅಂತ ಕರಿತೀವಿ. ಮುನ್ಸಿಪಾಲ್ಟಿಯ ಮೆಂಬರ್ಗಳನ್ನು ನಾವು ಕೌನ್ಸಿಲರ್ ಅಂತೀವಿ, ಕೌನ್ಸಿಲರ್. ಮತ್ತು ಈ ನಗರ ನಿಗಮದ ಮೆಂಬರ್ಗಳನ್ನು ನಾವು ಕಾರ್ಪೊರೇಟರ್ಗಳು ಅಂತ ಹೇಳ್ತೀವಿ, ಕಾರ್ಪೊರೇಟರ್ಗಳು. ಇವರು ನೇರವಾಗಿ ಎಲೆಕ್ಟ್ ಆಗ್ತಾರೆ. ಇದೆಲ್ಲ ನಿಮಗೆ ಗೊತ್ತಿದೆ, ನೇರವಾಗಿ ಇಲೆಕ್ಟ್ ಆಗ್ತದೆ. ಯಾವುದು, ಆಯಾ ವಾರ್ಡಿನ ಅಂದರೆ ಅವರ ಕ್ಷೇತ್ರ ಏನಿರುತ್ತೆ, ಏನು ಮುನ್ಸಿಪಲ್ ಕ್ಷೇತ್ರಕ್ಕೆ ನಾವೇನಂತೀವಿ, ವಾರ್ಡ್ ಅಂತೀವಿ. ವಾರ್ಡ್, ಈ ವಾರ್ಡ್ ಈಜಿಕೋಷ್ಟು ನಾವೇನು ಹೇಳ್ಬೋದು ಅಂತಂದರೆ ಮುನ್ಸಿಪಲ್ ಕಾನ್ಸ್ಟಿಟ್ಯೂಯೆನ್ಸಿ, ಮುನಿಸಿಪಲ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಹೇಳ್ಬೋದು. ಹೀಗೆ ಇವ್ರನ್ನ ಇಲ್ಲಿಂದ ಡೈರೆಕ್ಟಾಗಿ ನಾವು ಚುನಾವಣೆ ಮಾಡ್ತೀವಿ. ಮತ್ತು ಇವುಗಳನ್ನ ವಾರ್ಡ್ಗಳು ಅಂತ ಹೇಳ್ತೀವಿ. ಇದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಇಲ್ಲಿ ಈ ನೇರವಾಗಿ ಚುನಾಯಿತರಾದಂತಹ ಸದಸ್ಯರು ಏನು ಮಾಡ್ತಾರೆ ಅಂದರೆ, ಇವರು ಜನಸಂಖ್ಯೆಗೆ ಅನುಗುಣವಾಗಿ ಚುನಾಯಿತರಾಗೋದು.
ಅದರಲ್ಲೇನು ಬೇರೆ ಕಾನ್ಸೆಪ್ಟ್ ಏನಿಲ್ಲ. ಅದರ ಜೊತೆಗೆ ಬೇರೆ ಮೆಂಬರ್ಗಳನ್ನು, ಇನ್ನಿತರ ಮೆಂಬರ್ಗಳನ್ನು ಇಲ್ಲಿ ನಾವು ಏನು ಮಾಡ್ತೀವಿ, ಪುರಸಭೆಯಲ್ಲಿ ಸೇರಿಸ್ತೀವಿ. ಅದರಲ್ಲಿ ಒಂದನೇದು ಏನಂತಂದರೆ, ಈ ಆಡಳಿತದಲ್ಲಿ ಪೌರಾಡಳಿತದ ತಜ್ಞರನ್ನು ನಾಮಿನೇಟ್ ಮಾಡ್ತಾರೆ. ತಜ್ಞರು ಇವ್ರುಗಳನ್ನ ನಾಮನಿರ್ದೇಶನ ಮಾಡ್ಬೋದು ಸರ್ಕಾರ. ನಾಮನಿರ್ದೇಶನ ಅಂದರೆ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಸಾಮಾನ್ಯ ಇವರಿಗೆ ವೋಟಿಂಗ್ ಪವರ್ ಇರೋಲ್ಲ, ನೋ ವೋಟಿಂಗ್ ಪವರ್, ನಾಮನಿರ್ದೇಶನ ಮಾಡ್ತಾರೆ. ಇದಲ್ಲದೆ ಯಾವ ಪುರಸಭೆ ಯಾವ MLA ಕ್ಷೇತ್ರದಲ್ಲಿರುತ್ತೋ ಅಥವಾ ಯಾವ ಪುರಸಭೆಯಲ್ಲಿ ಯಾವ MP ಕ್ಷೇತ್ರದಲ್ಲಿರುತ್ತೋ ಆ MPಗಳು ಮತ್ತು MLAಗಳು ಅದರಲ್ಲಿ ಭಾಗವಹಿಸ್ತಾರೆ. ಅವರು ಸದಸ್ಯರಾಗ್ತಾರೆ, ಭಾಗವಹಿಸುವರು. ಇವರು ಕೂಡ ಭಾಗವಹಿಸುವರು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿದ್ದು. ಫಾರ್ ಎಕ್ಸಾಂಪಲ್, ಒಂದು ಲೋಕಸಭೆಯಲ್ಲಿ ಒಂದು 20 ಮುನ್ಸಿಪಾಲ್ಟಿಗಳಂದರೆ ಆ 20 ಮುನ್ಸಿಪಾಲ್ಟಿಗಳಲ್ಲೂ ಲೋಕಸಭಾ ಸದಸ್ಯರು ಭಾಗವಹಿಸ್ಬೋದು. ಆದರೆ ರಾಜ್ಯಸಭಾ ಸದಸ್ಯರಾಗಲಿ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾಗಲಿ ತಮ್ಮ ವೋಟಿಂಗ್ ಎಲ್ಲಿರುತ್ತೆ, ವೋಟಿಂಗ್ ಅಂದರೆ ಅವರು ವೋಟರ್ ಲಿಸ್ಟಲ್ಲಿ ಎಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಇನ್ ಎಲೆಕ್ಟರ್ ರೋಲ್, ಅಲ್ಲಿ ಬರ್ತಕ್ಕಂತಹ ಆ ಏನು ಪಟ್ಟಣ ಇರ್ತದೆ, ಆ ನಗರ ಇರ್ತದೆ ಅಥವಾ ಆ ಹಳ್ಳಿ ಇರ್ತದೆ, ಆ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಏನು ಮುನ್ಸಿಪಾಲ್ಟಿ ಇದೆಯಲ್ಲ ಅದಕ್ಕೆ ಮಾತ್ರ ಇವರು ಮೆಂಬರ್ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಈ ಅನುಕ್ಷೇತ್ರದಲ್ಲಿ ಕಾಣಬಹುದಾಗಿದೆ. ಹಾಗೆ ನಾವು ಅಲ್ಲಿ ಪಂಚಾಯತ್ ಕಮಿಟಿ ಅಂತೀವೋ, ಇಲ್ಲಿ ವಾರ್ಡ್ ಕಮಿಟಿನೂ ಅಂತ ಹೇಳ್ತಾರೆ. ವಾರ್ಡ್ ಕಮಿಟಿನ ಸಾಮಾನ್ಯ ಏನು ಮಾಡ್ತಾರೆ ಅಂದರೆ, ಹತ್ತತ್ರ 3 ಲಕ್ಷ ಜನರಿಗೆ ಒಂದು ವಾರ್ಡ್ ಕಮಿಟಿ ಥರ ಮಾಡ್ತಾರೆ. ಅವರು ತಮ್ಮ ಸಮಸ್ಯೆಗಳನ್ನ ಸಂಗ್ರಹಿಸಿ ಕ್ರೋಢೀಕರಿಸಿ ಆಯಾ ವಾರ್ಡಿನ ಸದಸ್ಯರುಗಳ ಮುಖಾಂತರ ಅದನ್ನು ಮೇಲೆ ಸಲ್ಲಿಸ್ಬೋದು ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ 243S ಅಲ್ಲಿ ನೋಡ್ಬೋದು. ಮತ್ತು ಈ ಸದಸ್ಯರುಗಳನ್ನ ಆಯ್ಕೆ ಮಾಡುವಂಥದ್ರಲ್ಲಿ ಇದು ಮುಖ್ಯ. ರಿಸರ್ವೇಷನ್ ಯಾವ ರೀತಿ ಮಾಡ್ತಾರೆ ಇಲ್ಲಿ ಮತ್ತು ಪಂಚಾಯತ್ ರಿಸರ್ವೇಷನಲ್ಲಿ ನಾವು ಯಾವುದೇ ವ್ಯತ್ಯಾಸವನ್ನು ಕಾಣೋದಿಲ್ಲ. ಎರಡೂ ಆಲ್ಮೋಸ್ಟು ಒಂದರ ಥರನೇ ಇದೆ. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಮಾಡ್ತೀವಿ. ಅದು ಅಲ್ಲದೆ ಒಂದು ಮುನ್ಸಿಪಲ್ ಕ್ಷೇತ್ರದಲ್ಲಿ, ಒಂದು ಪೌರಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಜನಸಂಖ್ಯೆ ಏನಿದೆ, ಆ ಜನಸಂಖ್ಯೆಯಲ್ಲಿ ಇವರುಗಳ ಪ್ರತಿಶತ ಎಷ್ಟಿದೆ, ಪ್ರಮಾಣ ಎಷ್ಟಿದೆ, SC ಮತ್ತು STಗಳ ಪ್ರಮಾಣ ಎಷ್ಟಿದೆ, ಇವ್ರ ಪಾಪ್ಯುಲೇಷನ್ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಇವರ ಪರ್ಸೆಂಟೇಜು ಈಗ ಒಂದು 100 ಜನರಲ್ಲಿ ಅಥವಾ ನಾವು ಒಂದು 200 ಜನರನ್ನು ತಗೊಳ್ಳೋಣ, 200 ಅಥವಾ 2000 ಜನರಿರ್ತಕ್ಕಂಥ ಒಂದು ಕ್ಷೇತ್ರವನ್ನು ನಾವು ಹೈಪಾಥೆಟಿಕಲ್ ಆಗಿ ತೊಗೊಂಡ್ರೆ, ಅದರಲ್ಲಿ ಈ 2000 ಜನರಿಗೆ ನಾವು 20 ಸದಸ್ಯರನ್ನು ಚುನಾಯಿಸ್ತೀವಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಇವ್ರ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನು ನಾವು ನೋಡಬೇಕು, ಇವ್ರ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನು ನಾವು ನೋಡಬೇಕು. ಅಷ್ಟು ಸ್ಥಾನಗಳನ್ನು ಈ 20 ಸ್ಥಾನಗಳಲ್ಲಿ ನಾವೇನು ಮಾಡಬೇಕಾಗುತ್ತೆ, ರಿಸರ್ವೇಷನ್ ಮಾಡಬೇಕಾಗುತ್ತೆ. ಜನಗಣತಿಗೆ ಅನುಪಾತದಲ್ಲಿ ರಿಸರ್ವೇಷನ್ SCಗೆ ಮತ್ತು STಗಳಿಗೆ ನಾವೇನು ಮಾಡಬೇಕು, ಮೀಸಲಾತಿಯನ್ನು ಕೊಡಬೇಕಾಗ್ತದೆ. ಅವರ ಜನಸಂಖ್ಯೆಗೆ ಅನುಗುಣವಾಗಿ. ಅವರು ಅಕಸ್ಮಾತ್ 80% ಅದರ್ ಕಾಸ್ಟ್ನವರಿದ್ದು 80%, 20% SC ಇದ್ದರು ಅಂತ ಇಟ್ಕೊಳ್ಳಿ, 20% SC, ಇದನ್ನು ನಾವು 60 ತೊಗೊಳ್ಳೋಣ. ಆಮೇಲೆ STಗಳು, ಇದು SC, ಆಮೇಲೆ STಗಳು 20% ಇದ್ದರು ಅಂತ ಇಟ್ಕೊಳ್ಳೋಣ. 20% STಗಳಿದ್ರು ಅಂತ ನಾವು ಅಂದುಕೊಳ್ಳೋದಾದರೆ ಇಲ್ಲೇನಾಗುತ್ತೆ ಅಂತಂದರೆ, ನಾವು 10 ಸೀಟ್ ಇದ್ದರೆ 10ರಲ್ಲಿ 6 ಜನರಲ್ಲಿಗೆ ಹೋಗ್ತವೆ, 2 SCಗೆ ಬರ್ತವೆ, 2 STಗೆ ಬರ್ತವೆ ಅನ್ನೋದನ್ನು ನಾವು ಹೇಳ್ಬೋದು. ಆ ರೀತಿ ಅಲಾಟ್ಮೆಂಟ್ ಆಗುತ್ತೆ. ಪಾಯಿಂಟ್ ನಂಬರ್ 1. ಎರಡನೇದ್ದೇನಾಗುತ್ತೆ ಅಂತಂದರೆ, ಪುನಃ ಈ SC ಮತ್ತು STಗಳಲ್ಲಿ 1/3 ಅಂದರೆ 1/3 ಮಹಿಳೆಯರಿರಬೇಕು. 1/3 ಮಹಿಳೆ ಇರಬೇಕು. SC ಇರಲಿ ST ಇರಲಿ, ಅಲ್ಲಿ ಮಹಿಳೆ ಇರಬೇಕು ಅನ್ನೋದನ್ನು ಇದು ಕೂಡ ನಾವು ಪಾಲಿಸಬೇಕಾಗ್ತದೆ. ಇದಕ್ಕೆ ನಾವೇನು ಹೇಳ್ಬೋದು ಅಂದರೆ, ಮೀಸಲಾತಿ ಒಳಗಿನ ಮೀಸಲಾತಿ ಅಂತೇಳಿ, ಇನ್ನರ್ ರಿಸರ್ವೇಷನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಹೈಪಾಥೆಟಿಕಲಿ ಇವ್ರು 30% ಇದ್ದರು, ಇವ್ರು 50% ಇದ್ದರು ಅಂತ ಇಟ್ಕೊಳ್ಳಿ. ಆವಾಗ SCಗೆ 3 ಸೀಟ್ ಬರುತ್ತೆ. ಈ 3 ಸೀಟ್ ಬಂದಾಗ 3ರಲ್ಲಿ 1 ಸೀಟ್ ಮಹಿಳೆ ಕೊಡಬೇಕಾಗ್ತದೆ, ಮಹಿಳೆ ರಿಸರ್ವೇಷನ್ ಕೊಡಬೇಕಾಗ್ತದೆ. ಅಷ್ಟೇ ಅಲ್ಲ, ಓವರಾಲ್ ರಿಸರ್ವೇಷನ್ನಲ್ಲೂ ಅಂದರೆ ಮಹಿಳೆಯರಿಗೆ ಒಟ್ಟು ಅವರು SC ಇರಲಿ ST ಇರಲಿ ಅಥವಾ ಜನರಲ್ ಕ್ಯಾಟಗರಿ ಇರಲಿ, ಏನೇ ಕ್ಯಾಟಗರಿ ಇದ್ದರೂ ಕೂಡ ಅಲ್ಲೇನಾದರೂ 9 ಸೀಟ್ಗಳಿದ್ದರೆ 9 ಸೀಟಲ್ಲಿ 3 ಸೀಟ್ ಮಹಿಳೆಯರಿಗೆ ಹೋಗಬೇಕು. ಮಹಿಳೆಯರಿಗೆ ಹೋಗ್ತಕ್ಕದ್ದು ಮಹಿಳಾ ಮೀಸಲಾತಿ 1/3 ಮಹಿಳೆಗೆ ಹೋಗಬೇಕು. ಇದು SC STಗೂ ಅನ್ವಯ ಆಗುತ್ತೆ, ಅದರ್ ಕಾಸ್ಟ್ಗೂ ಅನ್ವಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಆಮೇಲೆ ಈ ರಿಸರ್ವೇಷನ್ ಕೊಡುವಂಥ ವಿಷಯದಲ್ಲಿ ಮುಂದೇನಾಗುತ್ತೆ,
ಇಲ್ಲಿ ಮುನ್ಸಿಪಾಲ್ಟಿಗೆ ಅಧ್ಯಕ್ಷರಾಗ್ತಾರೆ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಮೇಯರ್ ಆಗ್ತಾರೆ. ಅದು ಪ್ರೆಸಿಡೆಂಟೇ ಇರಲಿ, ಮೇಯರೇ ಇರಲಿ, ಮೇಯರ್ ಇವ್ರ ಹುದ್ದೆಗಳಿಗೂ ರಿಸರ್ವೇಷನ್ ಯಾವ ರೀತಿ ಕೊಡಬೇಕು ಅನ್ನೋದನ್ನು ರಾಜ್ಯ ವಿಧಾನಮಂಡಲ ಕಾನೂನಿನಿಂದ ನಿರ್ಧರಿಸ್ತದೆ. ಕಾನೂನು ಮುಖಾಂತರ ಇಟ್ ವಿಲ್ ಲೇ ಡೌನ್ ಎ ಲಾ. ಆ ಆ್ಯಕ್ಟ್ ಏನು ಮಾಡ್ತೀವಿ, ಆ ಆ್ಯಕ್ಟ್ ಪ್ರಕಾರ ಇವರಿಗೂ ಕೂಡ ರಿಸರ್ವೇಷನ್ನು ಸಿಗೋ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡ್ಬೋದು ಅನ್ನೋದನ್ನು ಸಂವಿಧಾನದಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲ, ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಏನಿದೆ, OBC, ಇತರ ಹಿಂದುಳಿದ ನಾಗರಿಕರು ಅಂತ ಹೇಳ್ತಾರೆ. ಇಲ್ಲಿ ಇತರ ಹಿಂದುಳಿದ ನಾಗರಿಕರಿಗೂ ಕೂಡ ಏನು ಮಾಡ್ಬೋದು, ರಾಜ್ಯ ಕಾನೂನು ಮಾಡಿ ರಿಸರ್ವೇಷನ್ ಕೊಡ್ಬೋದು. ಬೈ ಲಾ ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ವಿಧಾನ ಮಂಡಲ ಕಾನೂನನ್ನು ಮಾಡ್ಬೋದು. ಇಟ್ ಕ್ಯಾನ್ ಮೇಕ್ ಎ ಲಾ ಹೌ ದಟ್ ರಿಸರ್ವೇಷನ್ ಕ್ಯಾನ್ ಬಿ ಗಿವನ್ ಟು OBC ಅಂತ. ಇದಕ್ಕೂ ಲಾ ಮಾಡ್ಬೋದು, ಇದಕ್ಕೂ ಲಾ ಮಾಡ್ಬೋದು. ಇಟ್ ಕ್ಯಾನ್ ಡೂ ಲಾ ಫಾರ್ ಹೌ ದಿ ಪ್ರೆಸಿಡೆಂಟ್ಸ್ ಪೋಸ್ಟ್ ಕ್ಯಾನ್ ಬಿ ಗಿವನ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ನಾರ್ಮಲಿ ಇವೆಲ್ಲವನ್ನು ಏನು ಮಾಡಿದ್ರು ಕೂಡ ರೊಟೇಷನ್ ಆಗ್ತವೆ ಬೈ ಮೆಥಡ್ ಆಫ್ ರೊಟೇಷನ್. ಅದನ್ನು ತಿಳ್ಕೋಬೇಕು. ಈಗ ಒಂದು ಚುನಾವಣೆಯಲ್ಲಿ ಎಕ್ಸ್ ಕ್ಷೇತ್ರಕ್ಕೆ ಮೀಸಲು ಬಂದರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಎಕ್ಸ್ಗೆ ಬರಲ್ಲ, ಇನ್ನೊಂದು ಕ್ಷೇತ್ರಕ್ಕೆ ಬರುತ್ತೆ. ದಟ್ ಈಸ್ ಕಾಲ್ಡ್ ಈಸ್ ರೊಟೇಷನ್. ಸರದಿಯಂತೆ ಅವನ್ನ ನಾವೇನು ಮಾಡಬೇಕಾಗುತ್ತೆ, ಬದಲಾವಣೆ ಮಾಡಬೇಕಾಗುತ್ತೆ. ಆಮೇಲೆ ಮುನ್ಸಿಪಾಲ್ಟಿಯ ಅವಧಿ ಸಾಮಾನ್ಯವಾಗಿ 5 ವರ್ಷ ಇರುತ್ತೆ. 5 ವರ್ಷ ಅಥವಾ 5 ವರ್ಷಕ್ಕಿಂತ ಮೊದಲು ಅದು ವಿಸರ್ಜನೆಗೊಂಡರೆ, 5 ವರ್ಷಕ್ಕಿಂತ ಮೊದಲು ಅದು ವಿಸರ್ಜನೆಗೊಂಡರೆ, ಆ ವಿಸರ್ಜನೆಗೊಂಡ 6 ತಿಂಗಳ ಒಳಗಾಗಿ ಚುನಾವಣೆ ಮಾಡಿ ಮತ್ತೆ ಹೊಸ ಸಭೆಯನ್ನು ನೀವು ಆರಿಸಬೇಕಾಗ್ತದೆ. ಆದರೆ ಹೊಸ ಸಭೆ ಪುನಃ 5 ವರ್ಷಕ್ಕೆ ಇರೋದಿಲ್ಲ. ಅದು ಇದರ ಉಳಿದ ಭಾಗಕ್ಕೆ ಮಾತ್ರ. ಏನು ಮೊದಲು ಎಲೆಕ್ಷನ್ ಆಗಿರುತ್ತಲ್ಲ, ಆ ಎಲೆಕ್ಷನ್ ಆದಂತಹ ಉಳಿದ ಭಾಗ, ಫಾರ್ ಎಕ್ಸಾಂಪಲ್ 3ನೇ ವರ್ಷಕ್ಕೆ ಡಿಸಾಲ್ವ್ ಆಯಿತು ಅಂತ ಇಟ್ಕೊಳ್ಳೋಣ. 3ನೇ ವರ್ಷಕ್ಕೆ ಹಾಲಿ ಇರ್ತಕ್ಕಂಥ ನಗರಸಭೆ ಡಿಸಾಲ್ವ್ ಆಯಿತು ಅಂದರೆ ಇನ್ನುಳಿದಂತಹ 2 ವರ್ಷಕ್ಕೆ ಮಾತ್ರ ಈ ಚುನಾವಣೆ ಅನ್ವಯಿಸ್ತದೆ. 2 ವರ್ಷ ಮಾತ್ರ ಇರ್ಬೋದು ಇವರು. ಮರು ಚುನಾವಣೆಯಲ್ಲಿ ಆಯ್ಕೆ ಆದಂಥವ್ರು ಕೇವಲ 2 ವರ್ಷ, ಅಂದರೆ ಬ್ರೇಕ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಬ್ರೇಕ್ ಪೀರಿಯಡಿಗೆ ಮಾತ್ರ ಇವರು ಏನು ಮಾಡ್ಬೋದು, ನಗರಸಭೆ ಸದಸ್ಯರಾಗಿ ಉಳಿಬೋದು. ತಿರ್ಗಾ ಜನರಲ್ ಆಗಿ ಇಡೀ ರಾಜ್ಯದಲ್ಲಿ ಒಮ್ಮೆ ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ಈ ಬಾಡಿ ಕೂಡ ಆಟೋಮೆಟಿಕ್ಕಾಗಿ ಡಿಸಾಲ್ವ್ ಆಗುತ್ತೆ. ಆದರೆ ಸ್ಟೇಟ್ ಲೆಜಿಸ್ಲೇಚರ್ಗಾಗಲಿ ಅಥವಾ ಲೋಕಸಭೆಗಾಗಲಿ ಈ ರೀತಿಯಾದಂಥದ್ದಿಲ್ಲ. ಲೋಕಸಭೆ ಮಧ್ಯದಲ್ಲಿ ಡಿಸಾಲ್ವ್ ಆಯಿತು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಮಧ್ಯದಲ್ಲಿ ಡಿಸಾಲ್ವ್ ಆಯಿತು ಅಂತ ಇಟ್ಕೊಳ್ಳಿ, ಅವರು ಮರು ಚುನಾವಣೆ ಆದಂತಹ ಏನು ಬಾಡಿ ಇದೆಯಲ್ಲ, ಅದು ಫುಲ್ 5 ವರ್ಷ ಆಡಳಿತ ನಡೆಸುತ್ತೆ. 5 ವರ್ಷ ನಡೆಸುತ್ತೆ. ಅದಕ್ಕೆ ನೋಡಿ, ಎಲ್ಲ ರಾಜ್ಯ ಚುನಾವಣೆಗಳು ಒಂದೇ ಸಮಯದಲ್ಲಿ ನಮಗೆ ಬರೋದಿಲ್ಲ. ಬಟ್ ಇದು ಹಾಗಲ್ಲ. ಇದು ಅಡ್ಮಿನಿಸ್ಟ್ರೇಟಿವ್ ಆಗಿ ಇದು ಇನ್ಕನ್ವೀನಿಯೆಂಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡಿದ್ದಾರೆ, ಎಲ್ಲ ಸಾಮಾನ್ಯ ಚುನಾವಣೆಗಳು ಒಟ್ಟಿಗೆ ಎಲ್ಲ ನಡಿಬೇಕು ಅನ್ನೋ ಕಾರಣದಿಂದ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿರಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ಬೋದಾಗಿದೆ. ಆಮೇಲೆ ಇವ್ರುಗಳ ಅಂದರೆ ಪುರಸಭೆಗಳ ಅಧಿಕಾರಗಳೇನು, ಇವರ ಅಧಿಕಾರ ಏನು ಮತ್ತು ಇವರುಗಳು ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ ಜನರಲ್ ಅಧಿಕಾರಗಳನ್ನು ನೋಡ್ಬೋದು ಮತ್ತು ಫೈನಾನ್ಷಿಯಲ್ ಅಧಿಕಾರಗಳನ್ನು ನೋಡ್ಬೋದು. ಜನರಲ್ ಅಧಿಕಾರಗಳನ್ನು ನೋಡೋದಾದರೆ ಇವರು ಯೋಜನೆಗಳನ್ನ ಮಾಡ್ತಾರೆ ತಮ್ಮ ಡೆವಲಪ್ಮೆಂಟ್ಗೆ, ನಗರದ ಡೆವಲಪ್ಮೆಂಟ್ಗೆ, ನಗರದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಿಸೋದಕ್ಕೋಸ್ಕರ ಹೆಲ್ತು, ಎಜುಕೇಷನ್ನು, ಆಮೇಲೆ ರೋಡ್ಸು, ಆಮೇಲೆ ವಾಟರ್ ಪ್ರಾಬ್ಲಮ್, ಹೀಗೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಇವರು ತಮ್ಮದೇ ಆದಂತಹ ಪಾಲಿಸಿಗಳನ್ನ ಮಾಡಿಕೊಂಡು, ಯೋಜನೆಗಳನ್ನ ಮಾಡಿಕೊಂಡು ನಗರದ ಅಭಿವೃದ್ಧಿಗೆ ಇವರು ಕಾರ್ಯ ಮಾಡಲಿಕ್ಕೆ ಬಾಧ್ಯಸ್ಥರಾಗಿರ್ತಾರೆ, ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಸುಮಾರು ಯೋಜನೆಗಳನ್ನು ಜಾರಿಗೆ ತರ್ತವೆ. ಆ ಯೋಜನೆ ಅಂತಂದರೆ ಶೌಚಾಲಯ ಯೋಜನೆ, 2ನೇ ಯೋಜನೆ ಅಂತಂದರೆ ಹರ್ ಘರ್ ಜಲ್ ನಳದ ಯೋಜನೆ, ಓಕೆ, ಅದು ಸ್ವಚ್ಛ ಭಾರತ್, ಈ ರೀತಿಯಾದಂಥ ಅನೇಕ ಯೋಜನೆಗಳು ಬರ್ಬೋದು. ಅನೇಕ ಯೋಜನೆಗಳು, ಅಂಡರ್ಗ್ರೌಂಡ್, UGD, ಈ ರೀತಿಯಾದಂತಹ ಎಲ್ಲ ಯೋಜನೆಗಳನ್ನು ನಾವು ಏನು ಮಾಡ್ಬೋದು, ನಾವು ಈ ಯೋಜನೆಗಳನ್ನು ನಾವು ಈ ಜಾರಿಗೆ ತರುವಲ್ಲಿ ಇವ್ರ ಜವಾಬ್ದಾರಿ ಇರ್ತದೆ. ಯಾವುದು, ಈ ಪುರಸಭೆಗಳ ಜವಾಬ್ದಾರಿ ಇರ್ತದೆ. ಮತ್ತು ಇವ್ರುಗಳಿಗೆ ಕಾನೂನು ಮಾಡ್ತಾರೆ ಅಂತಂದರೆ, ಆಫ್ಟರ್ ಡೂಯಿಂಗ್ ಲಾ ಆ್ಯಕ್ಚುಲಿ ಇವರಿಗೆ ಟ್ಯಾಕ್ಸ್ಗಳನ್ನು, ಡ್ಯೂಟಿಗಳನ್ನು, ಟೋಲ್ಸ್ಗಳನ್ನು ಕಲೆಕ್ಟ್ ಮಾಡುವಂತಹ ಅಧಿಕಾರವನ್ನು ಕೊಡ್ತಾರೆ. ದೇ ಕ್ಯಾನ್ ಲೇವಿ, ವಿಧಿಸ್ಬೋದು, ದೇ ಕ್ಯಾನ್ ಕಲೆಕ್ಟ್, ಸಂಗ್ರಹ ಮಾಡ್ಬೋದು ಮತ್ತು ನೀವು ವಿನಿಯೋಗಿಸ್ಬೋದು ಅಥವಾ ಉಪಯೋಗಿಸ್ಬೋದು. ಏನನ್ನು, ತಾವು ಕಲೆಕ್ಟ್ ಮಾಡಿದಂಥ ಟ್ಯಾಕ್ಸನ್ನು, ತೆರಿಗೆಯನ್ನು, ಡ್ಯೂಟಿಯನ್ನು, ಸುಂಕವನ್ನು
ಅಥವಾ ಟೋಲ್ಗಳನ್ನು, ಇವೆಲ್ಲವುಗಳನ್ನು ಅವರೇನು ರಾಜ್ಯ ಸರ್ಕಾರ ಯಾವ ರೀತಿ ಹೇಳಿರುತ್ತೆ, ಅವ್ರೇನು ಕಾನೂನು ಮಾಡಿರ್ತಾರೆ, ಇವ್ರಿಗೆ ಯಾವ ರೀತಿಯಾದಂಥ ಅಧಿಕಾರವನ್ನು ಕೊಟ್ಟಿರ್ತಾರೆ, ಅದರ ಪ್ರಕಾರ ಈ ರೀತಿ ಕಲೆಕ್ಟ್ ಮಾಡಿ ಅದನ್ನು ವಿನಿಯೋಗಿಸುವಂಥ ಅಧಿಕಾರ ಕೂಡ ಇಲ್ಲಿ ನಾವು ಪುರಸಭೆಗಳಿಗೆ ಇದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದಲ್ಲದೆ ಅವರಿಗೆ ಗ್ರ್ಯಾಂಟ್ ಇನ್ ಏಡ್ ಬರುತ್ತೆ. ಫೈನಾನ್ಸ್ ಕಮಿಷನ್ ಇವರಿಗೆ ಕೆಲವು ಫಂಡ್ಗಳನ್ನ ಅಲಾಟ್ ಮಾಡುತ್ತೆ. ಅದನ್ನು ಉಪಯೋಗ ಮಾಡುವಂತಹ ಕೆಲಸನೂ ಕೂಡ ಈ ಮುನ್ಸಿಪಾಲ್ಟಿಯದಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಇವುಗಳ ಪವರ್ಸ್ ಮತ್ತು ಫಂಕ್ಷನ್ನಲ್ಲಿ ನೋಡಬಹುದು. ಇದಾದ ನಂತರ ಅತಿ ಮುಖ್ಯವಾದಂಥ 2 ಬಾಡಿಗಳು ಬರ್ತವೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸು. ಒಂದು ಬಂದು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ ನಾವು. ಅಂದರೆ ಹೇಗೆ ಸೆಂಟ್ರಲ್ಲಿ ನಮಗೊಂದು ಹಣಕಾಸು ಸಮಿತಿ ಇದೆಯೋ, ಹಣಕಾಸು ಆಯೋಗ ಇದೆಯೋ, ಅದೇ ರೀತಿ ರಾಜ್ಯ ಹಣಕಾಸು ಆಯೋಗ ಕೂಡ ಇಲ್ಲಿದೆ. ರಾಜ್ಯ ಹಣಕಾಸು ಆಯೋಗ. ಈ ರಾಜ್ಯ ಹಣಕಾಸು ಆಯೋಗದ ಕೆಲಸವನ್ನು ನೀವು ಕೇಂದ್ರ ಹಣಕಾಸು ಆಯೋಗದ ಜೊತೆಗೇ ಕಂಪ್ಯಾರಿಸನ್ ಮಾಡ್ಬೋದು. ಇಲ್ಲೇನಾಗಿದೆ, ಪಂಚಾಯತ್ ರಾಜ್ ವಿಷಯದಲ್ಲಿ ಆಲ್ರೆಡಿ ನಾವು ಈ ಹಣಕಾಸು ಆಯೋಗವನ್ನು ಮಾಡಿದ್ದೀವಿ. ಅದೇ ಆಯೋಗ ಈ ಕೆಲಸವನ್ನು ಮಾಡುತ್ತೆ. ಅದೇ ಆಯೋಗ ಈ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಅನುಚ್ಛೇದದಲ್ಲಿ ಹೇಳ್ತೀವಿ. ಇದರ ಮುಖ್ಯವಾದ ಕೆಲಸ ಏನಂತಂದರೆ, ಏನು ಟ್ಯಾಕ್ಸ್ ಪ್ರೊಸೀಡ್ಸ್, ರೆವೆನ್ಯೂ ಏನು ಬರುತ್ತೆ ರಾಜ್ಯ ಸರ್ಕಾರಕ್ಕೆ, ಅದನ್ನು ಪುರಸಭೆಗಳು ಮತ್ತು ರಾಜ್ಯಗಳಿಗೆ ಮಧ್ಯೆ ಹಂಚೋದು. ಅಷ್ಟೇ ಅಲ್ಲ, ಪುರಸಭೆಗಳು ಪ್ಲಸ್ ಪಂಚಾಯಿತಿಗಳು ಇವು ಒಂದು ಕಡೆ, ಆದರೆ ರಾಜ್ಯ ಇನ್ನೊಂದು ಕಡೆ. ಇವುಗಳಿಗೆ ವಿಂಗಡಣೆ ಮಾಡುವಂತಹ ಕೆಲಸವನ್ನು ನಾವೇನು ಮಾಡ್ತೀವಿ, ಈ ಹಣಕಾಸು ಆಯೋಗ ಮಾಡುತ್ತೆ. ಇದು ಪ್ರತಿ 5 ವರ್ಷಕ್ಕೊಮ್ಮೆ ಇದನ್ನು ಆಯೋಗ ರಚಿಸ್ತಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಆಯೋಗ ರಚನೆಯನ್ನು ರಾಜ್ಯಪಾಲರು ಮಾಡ್ತಾರೆ. ರಾಜ್ಯಪಾಲರು ನಿರ್ಧರಿಸೋರು. ಮತ್ತು ಇವರು ಮುನ್ಸಿಪಾಲ್ಟಿಯವರು ಯಾವ ರೀತಿ ಟ್ಯಾಕ್ಸ್ ಹಾಕಬೇಕು, ಅದರದ್ದು ಏನು ವ್ಯವಸ್ಥೆ, ಹೇಗೆ ಅದರದ್ದು ಡಿಟರ್ಮಿನೇಷನ್ಗಳನ್ನು, ಅಂದರೆ ಎಷ್ಟು ಟ್ಯಾಕ್ಸ್ ಹಾಕಬೇಕು, ಎಷ್ಟು ಅಲ್ಲಿ ಹಾಕಬೇಕು, ಫೀಗಳನ್ನ ಯಾಕೆ ತೊಗೋಬೇಕು, ಇದ್ರ ಬಗ್ಗೆ ಕೂಡ ಅವರು ನಿರ್ದೇಶಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ರಾಜ್ಯ ಫಂಡ್ ಏನಿದೆ, ರಾಜ್ಯದಲ್ಲಿ ಗ್ರ್ಯಾಂಟ್ ಇನ್ ಏಡ್ ಏನಿದೆ, ಈ ಗ್ರ್ಯಾಂಟ್ ಇನ್ ಏಡನ್ನು ಕೂಡ ಸಂಚಿತ ನಿಧಿ ಅಂತ ಹೇಳ್ತಾರೆ. ಇದಕ್ಕೆ ಸಂಚಿತ ನಿಧಿಯಿಂದ ಏನು ಮಾಡ್ಬೋದು, ಫಂಡ್ಗಳನ್ನು ಅಲಾಟ್ ಮಾಡ್ತಾರೆ ಮುನ್ಸಿಪಾಲ್ಟಿಗಳಿಗೆ. ಆ ಫಂಡನ್ನು ಉಪಯೋಗ ಮಾಡುವಂತಹ ಅಧಿಕಾರ ಪಂಚಾಯತಿಗೆ ಇರುತ್ತೆ. ಫಂಡನ್ನು ಅಲಾಟ್ ಮಾಡುವಂತಹ ಅಧಿಕಾರ ಈ ಹಣಕಾಸು ಆಯೋಗಕ್ಕೆ ಇರುತ್ತೆ. ಈ ಪಂಚಾಯತಿಗಿಷ್ಟು, ಈ ಮುನ್ಸಿಪಾಲ್ಟಿಗಿಷ್ಟು, ಈ ಮುನ್ಸಿಪಾಲ್ಟಿಗಿಷ್ಟು ಅಂತಕ್ಕಂಥದ್ದನ್ನು ಅದಕ್ಕೆ ತರನಾದಂತಹ ಒಂದು ನೀತಿ ನಿಯಮಗಳನ್ನು ಮಾಡುವಂಥ ಅಧಿಕಾರವನ್ನು ಫೈನಾನ್ಸ್ ಕಮಿಷನ್ ಹೊಂದಿದೆ. ಮತ್ತು ಈ ಫೈನಾನ್ಸ್ ಕಮಿಷನ್ನು ಮುನ್ಸಿಪಾಲ್ಟಿಯ ಅಭಿವೃದ್ಧಿಗೋಸ್ಕರ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಸಜೆಷನನ್ನು ಕೂಡ ಆ ಮುನ್ಸಿಪಲ್ ಬಾಡಿಗಳಿಗೆ ಇದು ಕೊಡ್ತದೆ. ಇದರ ನಂತರ ಕೊನೆಯದಾಗಿ ನಾವು ಸ್ಟೇಟ್ ಇಲೆಕ್ಷನ್ ಕಮಿಷನ್ ಅಂತ ಹೇಳ್ತೀವಿ. ಸ್ಟೇಟ್ ಇಲೆಕ್ಷನ್ ಕಮಿಷನ್ನು ಕೂಡ ಇದು ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈ ಆರ್ಟಿಕಲಲ್ಲಿ ನಾವು ನೋಡಿದ್ದೀವಿ 243K ಅದನ್ನೇ ಇದು ಕೂಡ ಮುನ್ಸಿಪಾಲ್ಟಿ ವಿಷಯದಲ್ಲೂ ಇದೇ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಏನಿದೆ ಅದು ಕೆಲಸ ಮಾಡ್ತಾರೆ. ಅಂದರೆ ರಾಜ್ಯ ಚುನಾವಣಾ ಆಯೋಗ ಅಂತ ಹೇಳ್ತೀವಿ. ಇದ್ರ ಕೆಲಸನೂ ಅಷ್ಟೇ, ಸಮಯಕ್ಕೆ ಸರಿಯಾಗಿ ಚುನಾವಣೆಗಳನ್ನ ನಡೆಸೋದು. ಆಮೇಲೆ ಇಲೆಕ್ಟೋರಲ್ ರೋಲ್ಗಳನ್ನ, ಅಂದರೆ ಈ ವೋಟಿಂಗ್ ಏನು ಬರ್ತದೆ, ಚುನಾವಣೆ ಪಟ್ಟಿ ಏನು ಬರ್ತದೆ, ಆ ಚುನಾವಣಾ ಪಟ್ಟಿಯನ್ನು ಅಥವಾ ವೋಟಿಂಗ್ ಲಿಸ್ಟನ್ನು ಸರಿಯಾದ ರೀತಿಯಲ್ಲಿ ತಯಾರು ಮಾಡುವಂಥ, ಅದರ ಸೂಪರ್ವಿಷನ್ ಅಥವಾ ಮೇಲ್ವಿಚಾರಣೆ ಮಾಡುವಂಥ ಕೆಲಸವನ್ನು ನಾವು ಇಲ್ಲಿ ಈ ಚುನಾವಣೆ ಆಯೋಗ, ಅಂದರೆ ರಾಜ್ಯ ಚುನಾವಣಾ ಆಯೋಗ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ರಾಜ್ಯ ಚುನಾವಣಾ ಆಯೋಗ ರಾಜ್ಯದ ಚುನಾವಣೆ ನಡೆಸೋದಿಲ್ಲ. ಇದು ಕೇವಲ ಪಂಚಾಯತಿ ಮತ್ತು ಪುರಸಭೆ, ಪಂಚಾಯತಿ ಮತ್ತು ಪುರಸಭೆ ಚುನಾವಣೆಗಳನ್ನು ಮಾತ್ರ ನಡೆಸುತ್ತಿದ್ದು. ಪುರಸಭೆ ಚುನಾವಣೆಗಳನ್ನು ನಡೆಸುವುದಕ್ಕಾಗಿಯೇ ಈ ಒಂದು ರಾಜ್ಯ ಚುನಾವಣಾ ಆಯೋಗವನ್ನು ರಚಿಸಲಾಗಿದೆ. ಮತ್ತು ಇದಕ್ಕೆ ಈ ರಾಜ್ಯ ಸರ್ಕಾರ ಸರಿಯಾದ ಸಪೋರ್ಟನ್ನು, ಸ್ಟಾಫ್ಗಳನ್ನು ಇದೆಲ್ಲ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಮತ್ತು ರಾಜ್ಯ ಸರ್ಕಾರ ಬೇರೆ ಯಾವ ಕೆಲಸವನ್ನು ಇದಕ್ಕೆ ವಹಿಸ್ತದೆ, ಅಂದರೆ ಚುನಾವಣೆಗೆ ಸಂಬಂಧಿಸಿದಂಥ ಕೆಲಸಗಳನ್ನು ಈ ಒಂದು ರಾಜ್ಯ ಚುನಾವಣಾ ಆಯೋಗ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇದರ ಜೊತೆಗೆ ನಾವು ಈಗ ರಾಜ್ಯಗಳಲ್ಲಿ ಮುನ್ಸಿಪಾಲ್ಟಿ ಹೆಂಗೆ ನಡೆಯುತ್ತೆ ಅನ್ನೋದನ್ನು ನೋಡಿದ್ವಿ. ಆದರೆ ನಮ್ಮ ದೇಶದಲ್ಲಿ ಕೆಲವು ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ. ಕೇಂದ್ರಾಡಳಿತ ಪ್ರದೇಶ ಅಂದರೆ ಇದರ ಆಡಳಿತ ಕೇಂದ್ರದ ಅಧೀನದಲ್ಲಿರ್ತದೆ. ಆದ್ದರಿಂದ ನಾವೇನು ಮಾಡ್ತೀವಿ, ರಾಷ್ಟ್ರಪತಿಗಳು ತಾವು ಒಂದು ಆಜ್ಞೆಯನ್ನು, ಎಕ್ಸಿಕ್ಯೂಟಿವ್ ಆರ್ಡರ್ನ ಹೊರಡಿಸೋದ ಮೂಲಕ ಏನು ಮಾಡ್ಬೋದು, ಈ ಅನುಚ್ಛೇದದ ಅಡಿಯಲ್ಲಿ ಯಾವ ರೀತಿ ಅಲ್ಲಿ ಮುನ್ಸಿಪಾಲ್ಟಿಗಳಿರಬೇಕು ಅನ್ನೋದನ್ನು ಆರ್ಡರ್ ಮಾಡ್ತಾರೆ. ಆ ಆರ್ಡರ್ ಮಾಡಿದಂಥ ಆರ್ಡರಲ್ಲಿ ಏನು ಮಾಡ್ಬೋದು, ಅವರು ಇಲ್ಲಿ ಇರ್ತಕ್ಕಂತಹ ಏನು ಪ್ರೊಸೀಜರ್ ಇದೆಯೋ ಇದನ್ನೇ ಫಾಲೋ ಮಾಡಲಿಕ್ಕೆ ಹೇಳ್ಬೋದು, ಸೇಮ್ ಫಾಲೋ ಮಾಡಲಿಕ್ಕೆ ಹೇಳ್ಬೋದು. ಅಥವಾ ಇದರಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ನೀವು ಮುನ್ಸಿಪಾಲ್ಟಿ ಮಾಡಿ ಅಂತಕ್ಕಂಥ ಆದೇಶವನ್ನು ಇವರು ಕೊಡ್ಬೋದು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದಾಗಿ. ಇದು 74ನೇ ಸಂವಿಧಾನ ತಿದ್ದುಪಡಿಯಲ್ಲಿರ್ತಕ್ಕಂತಹ ನಾವು ಏನು ಹೇಳ್ಬೋದು, ಸೇಲಿಯಂಟ್ ಫೀಚರ್ಸ್ ಅಥವಾ ಮುಖ್ಯ ವಿಷಯಗಳು ಅಂತಕ್ಕಂಥದ್ದನ್ನು
ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಸಲ ನಾನು ಇದನ್ನು ಕನ್ಕ್ಲೂಡ್ ಮಾಡುವಾಗ ನಿಮಗೆ ಹೇಳೋದಿಷ್ಟೇ, ಈ ಒಂದು ವ್ಯವಸ್ಥೆ ಹೇಗಿದೆ ಅಂತಂದರೆ, ಈ ಒಂದು ವ್ಯವಸ್ಥೆಯಲ್ಲಿ ಹಿಂದಿನ ಸಮಯದಲ್ಲಿ ಇವುಗಳಿಗೆ ಸಂವಿಧಾನಕ್ಕೆ ಸ್ಥಾನ ಇರಲಿಲ್ಲ, ಸಂವಿಧಾನಿಕ ಸ್ಥಾನಮಾನ ಇರಲಿಲ್ಲ. ಇದು ಆಯಾ ರಾಜ್ಯಗಳ ವಿವೇಚನೆ ಬಿಟ್ಟಂಥ ವಿಷಯ ಆಗಿತ್ತು. ಈಗ ಹಾಗಿಲ್ಲ, ಇದು ಕಂಪಲ್ಸರಿ. ರಾಜ್ಯಗಳು ಇವನ್ನ ಕಡ್ಡಾಯವಾಗಿ ಪಾಲಿಸಬೇಕಾದಂಥದ್ದು. ಎಲ್ಲಿ ಸಂವಿಧಾನದ ಪ್ರಾವಧಾನಗಳಿದೆ ಅದನ್ನ ಯಾವುದು ತಪ್ಪಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಒಂದು ಏನು ವ್ಯವಸ್ಥೆಗಳಿದ್ದಾವೆ, ಪಂಚಾಯತ್ ರಾಜ್ಯ ವ್ಯವಸ್ಥೆ ಮತ್ತು ಪುರಸಭೆ ವ್ಯವಸ್ಥೆ ಇನ್ನೂ ಹೆಚ್ಚಿನ ಲಾಭವನ್ನು ಪಡೆಯುವುದರ ಜೊತೆಗೆ ಹೆಚ್ಚಿನ ಕಾರ್ಯವನ್ನು ಮಾಡುವಲ್ಲಿ ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮತ್ತು ಗಾಂಧೀಜಿಯವರ ಕನಸನ್ನು ನಾವು ಮೊದಲೇನು ಮಾಡಿದ್ವಿ, ಬರೀ DPSPಯಲ್ಲಿ ಅನುಚ್ಛೇದ 40ರಲ್ಲಿ ನೋಡಿದ್ವಿ. ರಾಜ್ಯಕ್ಕೆ ಒಂದು ನಿರ್ದೇಶನ ಐತಿ, ಇಲ್ಲಿ ನೀವು ಸಾಧ್ಯ ಆದಷ್ಟು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಜಾರಿಗೆ ತೊಗೊಂಡು ಬನ್ನಿ ಅಂತ. ಆದರೆ ನಾವು ಈ 74, 75 ತಿದ್ದುಪಡಿಗಳನ್ನು ತಂದು ಗಾಂಧೀಜಿಯವರ ಕನಸನ್ನು ನನಸು ಮಾಡಿದ್ದೀವಿ. ಅಂದರೆ ಸಂವಿಧಾನಾತ್ಮಕವಾಗಿ ಇವಾಗ ಈ ಎರಡು ವ್ಯವಸ್ಥೆಗಳು, ಸಂಸ್ಥೆಗಳು, ಪಂಚಾಯತ್ ರಾಜ್ಯ ವ್ಯವಸ್ಥೆ ಇರ್ಬೋದು, ಪುರಸಭೆ ವ್ಯವಸ್ಥೆ ಇರ್ಬೋದು, ಇವು ಈ ಸಂವಿಧಾನದ ಪ್ರಾವಧಾನಗಳಿಗೆ ಅನುಗುಣವಾಗಿ ಇವಾಗ ಇಡೀ ನಮ್ಮ ದೇಶದಲ್ಲಿ ಅಧಿಕಾರ ನಡೆಸ್ತೇವೆ. ಅಂದರೆ ಒಂದು ಯೂನಿಯನ್, ಆಮೇಲೆ ಒಂದು ಸ್ಟೇಟ್, ಆಮೇಲೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಹೇಳ್ತೀವಿ ನಾವು. ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಸ್ಥಾನೀಯ ಸ್ವ ಆಡಳಿತ, ಸ್ಥಾನೀಯ ಸ್ವ ಸರ್ಕಾರಗಳು, ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, ಹೀಗೆ 3 ಹಂತದ ಆಡಳಿತವನ್ನು ನಾವು ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ ನಾವು ಮುಂದುವರೆದು ಹೋದಾಗ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಕೂಡ ಮತ್ತೆ 3 ಹಂತಗಳು, ಒಂದು ಗ್ರಾಮ ಪಂಚಾಯಿತಿ, ಒಂದು ತಾಲೂಕು ಪಂಚಾಯಿತಿ, ಇನ್ನೊಂದು ಜಿಲ್ಲಾ ಪಂಚಾಯಿತಿ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪುರಸಭೆಗಳನ್ನು ವಿಧಗಳಾಗಿ ವಿಂಗಡಿಸಿದ್ದೀವಿ. ವಿಧಗಳು ಆದರೆ ಟೈಪ್ಗಳು, ದೇ ಆರ್ ನಾಟ್ ಲೆವೆಲ್ಸ್. ಹಿಯರ್ ದೇ ಆರ್ ಲೆವೆಲ್ಸ್. ಹಿಯರ್ ಆಲ್ಸೋ ದೇ ಆರ್ ಲೆವೆಲ್ಸ್. ಪಂಚಾಯತ್ ವ್ಯವಸ್ಥೆ ಲೆವೆಲ್, ಆದರೆ ಮುನ್ಸಿಪಾಲ್ಟಿ ವ್ಯವಸ್ಥೆ ಲೆವೆಲ್ ಅಲ್ಲ. ಇದು ಟೈಪ್ಗಳು, ವಿಧಗಳು. ಅಂದರೆ ನಾವು ಮೊದಲ ನೋಡಿದಂಗೆ 3 ವಿಧಗಳಲ್ಲಿ ನಾವು ಈ ಆಡಳಿತವನ್ನು ನೋಡ್ಬೋದು ಅನ್ನೋದನ್ನು ನಾವು ಮೊದಲೇ ನೋಡಿದ್ವಿ. ಅಂದರೆ ನಗರ ಪಂಚಾಯಿತಿ ಒಂದು ಬಗೆ, ಅದಾದ ನಂತರ ಒಂದು ನಗರ ಪಂಚಾಯಿತಿ, ಇನ್ನೊಂದು ಮುನ್ಸಿಪಲ್ ಕೌನ್ಸಿಲ್ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್. ಜನಸಂಖ್ಯೆಗೆ ಅನುಗುಣವಾಗಿ ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಕೆಲವೊಂದು ಏರಿಯಾದಲ್ಲಿ ಆಡಳಿತದ ವ್ಯವಸ್ಥೆ ಬೇರೆ ಥರ ಇರಬೇಕಾಗ್ತದೆ, ಮಿಲಿಟರಿ ಏರಿಯಾದಲ್ಲಿ ಮತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿಯಮಗಳು ಬೇರೆ ಇರಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಮಾತ್ರ ಇಂತಹ ಪ್ರದೇಶಗಳನ್ನು ನಾವು ಮುನ್ಸಿಪಲ್ ಬಾಡಿಯಿಂದ ಹೊರಗಡೆ ಇಡುವಂತಹ ನಿದರ್ಶನಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.